ಅಕ್ರಮಗಳ ತವರಾದ ಯಾದಗಿರಿ ಜಿಲ್ಲೆಯ ಅಬಕಾರಿ ಇಲಾಖೆ ಜಿಲ್ಲೆಯಾದ್ಯಂತ ಅಕ್ರಮ ಮದ್ಯ ಮಾರಾಟ ಹಾಗೂ ಅಕ್ರಮ ದಂಧೆಕೋರರ ಜೊತೆ ಲಂಚದ ಹಣಕ್ಕಾಗಿ ಕೈಚಾಚೋ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳದ ಜಿಲ್ಲಾ ಅಬಕಾರಿ ಉಪ ಆಯುಕ್ತರು ಮತ್ತು ಅಬಕಾರಿ ಉಪ ಅಧೀಕ್ಷಕರ ಇವರ ಮೇಲೆ ಸೂಕ್ತ ಕಾನೂನು ಕ್ರಮಕ್ಕಾಗಿ ಅಬಕಾರಿ ಉಪ ಆಯುಕ್ತರ ಯಾದಗಿರಿ ಕಾರ್ಯಾಲಯದ ಮುತ್ತಿಗೆ ಹಾಕಿ ಪ್ರತಿಭಟನೆ. ದಲಿತ ಸೇನೆ ತಾಲೂಕು ಸಮಿತಿ ಸುರಪುರ ಶಹಾಪುರ ಹಾಗೂ ಜಿಲ್ಲಾ ಸಮಿತಿಯ ವತಿಯಿಂದ ಕಕ್ಕೇರ ಪಟ್ಟಣದ ರಾಷ್ಟ್ರ ನಾಯಕ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸರ್ಕಲ್ ಪಕ್ಕದಲ್ಲಿ ಇರುವಂತಹ ಮದ್ಯದ ಅಂಗಡಿ ಹೆಸರು ಪ್ರಭಾತ್ ವೈನ್ ಶಾಪ್ ಸ್ಥಳಾಂತರಿಸಬೇಕು. ಅದೇ ರೀತಿಯಾಗಿ ಶಹಾಪುರ ತಾಲೂಕಿನ ಭೀಮರಾಯನಗುಡಿ ಸರ್ಕಲ್ ಸುತ್ತಮುತ್ತ ಅಕ್ರಮ ಮದ್ಯ ಮಾರಾಟ ಯಾರ ಭಯವಿಲ್ಲದೆ ಸುಮಾರು ಅಂಗಡಿಗಳು ಹಗಲು ರಾತ್ರಿ ಎನ್ನದೆ ಮದ್ಯ ಮಾರಾಟ ಮಾಡ್ತಾ ಇರುವ ಅತ್ಯಂತ ನಾಚಿಕೆಗಳ ಸಂಗತಿಯಾಗಿದೆ. ಶಹಾಪುರ ತಾಲೂಕಿನ ಗೋಗಿ ಚಾಮನಾಳ್ ಹೊಸಕೆರ ಎಲ್ಲಾ ಹಳ್ಳಿಗಳ ಪ್ರತಿ ಅಂಗಡಿಯಲ್ಲಿ ಮದ್ಯ ಲಭ್ಯವಿರುತ್ತೆ. ಶಹಾಪುರ ಮತ್ತು ಸುರಪುರ ತಾಲೂಕಿನ ಅಧಿಕೃತ ಪರವಾನಗಿ ಹೊಂದಿರದ ಮದ್ಯದ ಅಂಗಡಿಯವರು ಬೆಳಿಗ್ಗೆ ಪ್ರತಿ ಹಳ್ಳಿಗೆ ಹೋಗಿ ಹಾಲು ಮಾರೋ ರೀತಿಯಲ್ಲಿ ಮದ್ಯವನ್ನ ಚಿಲ್ಲರೆ ಅಂಗಡಿಗಳಿಗೆ ಸರಬರಾಜು ಮಾಡುತ್ತಾರೆ. ಇದನ್ನ ತಡೆಯದ ಅಬಕಾರಿ ಇಲಾಖೆ ಅಕ್ರಮ ಮದ್ಯ ಮಾರಾಟ ಸಹಕಾರಿಯಾಗಿರುತ್ತೆ. ಇದೇ ವಿಚಾರವಾಗಿ ದಿನಾಂಕ 15/12/2023 ರಂದು ಅಬಕಾರಿ ಉಪ ಅಧೀಕ್ಷಕರು ಶಹಾಪುರ ಅವರ ಕಚೇರಿ ಮುಂದೆ ಪ್ರತಿಭಟನೆ ಮಾಡಲಾಗಿದೆ. ಇನ್ನು ಪ್ರತಿಭಟನಾ ಸ್ಥಳಕ್ಕೆ ಅಬಕಾರಿ ಉಪ ಆಯುಕ್ತರು ಬಂದು ಸಮಸ್ಯೆಯನ್ನ ಆಲಿಸಿ ಮನವಿ ಸ್ವೀಕರಿಸಿ 35 ದಿನಗಳು ಕಳೆದರೂ ಕೂಡ ಯಾವುದೇ ಕ್ರಮ ಕೈಗೊಂಡಿರುವುದಿಲ್ಲ. ಈ ವಿಷಯದ ಕುರಿತು ದಿನಾಂಕ 16/12/2023 ರಂದು ಪ್ರಮುಖ ಎಲ್ಲಾ ದಿನಪತ್ರಿಕೆಗಳಲ್ಲಿ ವರದಿಯಾಗಿರುತ್ತೆ. ಯಾದಗಿರಿ ಜಿಲ್ಲೆಯಾದ್ಯಂತ ಸರ್ಕಾರದ ನಿಯಮವನ್ನ ಗಾಳಿಗೆ ತೂರಿ ನಕಲಿ ದಾಖಲೆಯನ್ನ ಸೃಷ್ಟಿ ಮಾಡಿ CL7 ಸನ್ನದ್ದು ಪರವಾನಗಿ ನೀಡುತ್ತಾ ಇರುವ ಸರ್ಕಾರದ ಮಾರ್ಗಸೂಚಿ ಉಲ್ಲಂಘನೆಯಾಗಿರುತ್ತೆ. ಇನ್ನು ಅವರ ಬೇಡಿಕೆಗಳು ಎಂತಿವೆ ಕೇಳಿ. ಕಕ್ಕೇರೆ ಪಟ್ಟಣದ ರಾಷ್ಟ್ರ ನಾಯಕ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಚೌಕನ ಪಕ್ಕದಲ್ಲಿ ಇರುವಂತಹ ಮದ್ಯದ ಅಂಗಡಿ ಸ್ಥಳಾಂತರಿಸಬೇಕು. ಶಹಾಪುರ ಹಾಗೂ ಸುರಪುರ ತಾಲೂಕಿನ ಎಲ್ಲ ಅಂಗಡಿಗಳಿಗೆ ವೈನ್ಸ್ ಬೆಳಬೆಳಿಗ್ಗೆ ಪ್ರತಿ ಹಳ್ಳಿಗೆ ಹೋಗಿ ಮದ್ಯವನ್ನ ಚಿಲ್ಲರೆ ಅಂಗಡಿಗಳಿಗೆ ಸರಬರಾಜು ಮಾಡುವುದನ್ನ ತಡೆಗಟ್ಟಬೇಕು. ಶಹಾಪುರ ನಗರದಲ್ಲಿ ನಕಲಿ ದಾಖಲೆಗಳ ಮೇಲೆ CL7 ಸನ್ನದ್ದು ಪರವಾನಗಿ ಕೊಟ್ಟಿರುವ ಎಲ್ಲ ಅಧಿಕಾರಿಗಳಿಂದ ಅಮಾನತು ಮಾಡಿ ಹಾಗೂ CL7 ಸನ್ನದ್ದು ಪರವಾನಗಿ ಪಡೆದ ವ್ಯಕ್ತಿಗಳ ಮೇಲೆ ಕ್ರಿಮಿನಲ್ ಪ್ರಕರಣ ದಾಖಲಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕು. ಎಲ್ಲ ಬಾರ್ ಮತ್ತು ರೆಸ್ಟೋರೆಂಟ್ ದಾಖಲೆಯನ್ನ ಪರಿಶೀಲಿಸಬೇಕು. ಒಂದು ವೇಳೆ ಯಾವುದೇ ಕ್ರಮ ಕೈಗೊಳ್ಳದೆ ಹೋದರೆ ಅಬಕಾರಿ ಜಂಟಿ ಆಯುಕ್ತರು ಕಲಬುರಗಿ ಕಾರ್ಯಾಲಯಕ್ಕೆ ಬೀಗ ಹಾಕಿ ಪ್ರತಿಭಟನೆ ಮಾಡುವುದು ಅನಿವಾರ್ಯವಾಗುತ್ತೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಜಿಲ್ಲಾಧ್ಯಕ್ಷರು ಆದ ಅಶೋಕ್ ಹೊಸ್ಮನಿ. ಇನ್ನು ಯಾದಗಿರಿ ತಾಲೂಕು ಅಧ್ಯಕ್ಷ ಸಾಬಣ್ಣ ಹೊರುಂಚ ಇದೇ ಸಂದರ್ಭದಲ್ಲಿ ಟಿ ರಂಗನಾಥ್ ಗುಂಡಗುರ್ತಿ ರಾಜ್ಯ ಉಪಾಧ್ಯಕ್ಷರು ವಿದ್ಯಾರ್ಥಿ ಘಟಕ ಮೌನೇಶ್ ನಾಯ್ಕ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ತೇಜು ಹೊಸ್ಮನಿ ಜಿಲ್ಲಾ ಸಾಮಾಜಿಕ ಜಾಲತಾಣ ಮರ್ಲಿಂಗ್ ಗಡಿಮನಿ ಸುರಪುರ ತಾಲೂಕು ಅಧ್ಯಕ್ಷರು ಮೆಹಬೂಬ್ ಅಂದ್ರಾಳ್ ದಲಿತ ಸೇನೆ ಮೈನಾರಿಟಿ ಉಪಾಧ್ಯಕ್ಷರು ಜುಮಣ್ಣ ಹಾಗೂ ಇನ್ನು ಅನೇಕ ದಲಿತ ಸೇನೆ ಸಂಘಟನಾ ಕಾರ್ಯಕರ್ತರು ಹಾಜರಿದ್ದರು. ಮುತ್ತಿಗೆ ಹಾಕುವ ಮಟ್ಟಕ್ಕೆ ಬಂದಿದ್ದಾರೆ. ಇವರಿಗೆ ಸರ್ಕಾರದ ಅನ್ನ ತಿಂದು ಸ್ವಲ್ಪ ಚರ್ಮ ದಪ್ಪಾಗಿದೆ. ಆದ್ರಿಂದ ಪೊಲೀಸ್ ಇಲಾಖೆಯವರು ನೀವು 1000 ಜನ ಬಂದ್ರೆ ನಮ್ಗೇನು ಭಯ ಇಲ್ಲ. ಈಗ ಆಲ್ರೆಡಿ ನಾವು ಮುತ್ತಿಗೆ ಅಂತ ತೋರಿಸಿದ್ದೇವೆ. ತಮ್ಮ ಕಚೇರಿ ಮುತ್ತಿಗೆ ಹಾಕ್ತೀವಿ. ದಯಮಾಡಿ ಪೊಲೀಸರು ಇದಕ್ಕೆ ಅನುವು ಮಾಡಿಕೊಡ್ಬಾರ್ದು. ನಾವು ಆಲ್ರೆಡಿ ಹೇಳಿದ್ವಿ ಜಂಟಿ ಆಯುಕ್ತರು ಬರೋವರೆಗೂ ನಾವು ಅಲ್ಲಿ ಆಫೀಸ್ ಬರೋದ್ರೊಳಗಾಗಿ ಕಲಬುರಗಿಯಿಂದ ಜಂಟಿ ಆಯುಕ್ತರು ಬರ್ಬೇಕಂತ ಹೇಳಿದ್ವಿ. ನಾವು ಯಾರು ಇನ್ನೂ ಬಂದಿಲ್ಲ ಅಂತ ನಮಗೆ ಮೇಲ್ನೋಟ ಕಂಡು ಬರ್ತಾ ಇದೆ. ಈಗ ನೀವು ಪೊಲೀಸರು ಏನಾದ್ರೂ ಆಟ ಆಡೋದು ಬೇಡ. ದಯಮಾಡಿ ನಾವು ಅಬಕಾರಿ ಇಲಾಖೆಯನ್ನ ಈಗ ಮುತ್ತಿಗೆ ಹಾಕುವ ಕೆಲಸ ಒಂದು 5 ನಿಮಿಷ ಮಾತ್ರ ಟೈಮ್ ಕೊಡ್ತಾ ಇದ್ದೇವೆ. ಅದರಿಂದ ದಲಿತ ಸೇನೆ ಕಾರ್ಯಕರ್ತರು ಎಲ್ಲರೂ ಒಟ್ಟಾಗಿ ಆ ಮೇಲೆ ಅಬಕಾರಿ ಆಯುಕ್ತರ ಕಚೇರಿಯನ್ನ ಮುತ್ತಿಗೆ ಹಾಕೋಣ. ಅಲ್ಲಿವರೆಗೂ ಒಂದು 5 ನಿಮಿಷ ಈ ಪೊಲೀಸರು ಏನ್ ಮೇಲೆ ಹೋಗಿದ್ದಾರೆ ಅವ್ರು ಏನ್ ಹೇಳ್ತಾರೆ ನೋಡೋಣ. ಅದರಿಂದ ಒಂದು 5 ನಿಮಿಷ ಸ್ವಲ್ಪ ಎಲ್ಲರೂ ಜೋರಾಗಿ ಘೋಷಣೆ ಕೂಗುವ ಮೂಲಕ ನಮ್ಮ ಶಕ್ತಿಯನ್ನು ಪ್ರದರ್ಶನ ಮಾಡೋಣ. ಭ್ರಷ್ಟಾಚಾರಿ ಆಯುಕ್ತರಿಗೆ ಹೇಳುತ್ತಿಕ್ಕಾರ, ಭ್ರಷ್ಟಾಚಾರಿ ಅಧೀಕ್ಷಕರಿಗೆ ಹೇಳುತ್ತಿಕ್ಕಾರ. ಜಿಂದಾಬಾದ್ 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 ಕಾನೂನಂತೆ ಕಾನೂನು, ಸರ್ಕಾರಕ್ಕೆ ಸರ್ಕಾರ. ದಲಿತರ ಸುಟ್ಟು ರಟ್ಟೆಗೆ ಬಂದ್ರೆ
ಬಂಧುಗಳೇ, ಇವತ್ತು ದಲಿತ ಸೇನೆ ಯಾದಗಿರಿ ಜಿಲ್ಲಾ ಸಮಿತಿ ವತಿಯಿಂದ ಮಾನ್ಯ ಅಬಕಾರಿ ಉಪಾಯುಕ್ತರ ಕಾರ್ಯಾಲಯ ಮುತ್ತಿಗೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ದಲಿತ ಸೇನೆ ಜಿಲ್ಲೆಯ ಸುರಪುರ, ಹುಣಸಗಿ, ಶಾಪುರು ಮತ್ತು ಯಾದಗಿರಿ ನಗರದ ಎಲ್ಲ ಸಾವಿರಾರು ಸಂಖ್ಯೆ ದಲಿತ ಸೇನೆ ಕಾರ್ಯಕರ್ತರ ಜೊತೆ ಇವತ್ತು ಅಬಕಾರಿ ಉಪಾಯುಕ್ತರ ಕಚೇರಿ ಮುತ್ತಿಗೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ವಿಷಯ ಜಿಲ್ಲೆಯಾದ್ಯಂತ ಅಕ್ರಮ ಮದ್ಯ ಮಾರಾಟ ನಾವು ಕಳೆದ 15ನೇ ತಾರೀಕಿನಂದು ಅಬಕಾರಿ ಅಧೀಕ್ಷಕರು ಸುರಪುರ ವಲಯ ಅವರ ಕಚೇರಿ ಮುಂದೆ ಪ್ರತಿಭಟನೆ ಮಾಡಿದಾಗ ಅಬಕಾರಿ ಉಪಾಯುಕ್ತರು ಜಿಲ್ಲೆಗೆ ಬಾಸ್ ಆಗಿರ್ತಕ್ಕಂಥ ಇವರು ಬಂದು ಮನವಿಯನ್ನು ಆಲಿಸಿ 35 ದಿನಗಳು ಕಳೆದರೂ ಕೂಡ ಇಲ್ಲಿಯವರೆಗೂ ಯಾವುದೇ ಕ್ರಮ ಕೈಗೊಳ್ಳದಿರುವುದು ಅತ್ಯಂತ ನಾಚಿಕೆಗೇಡಿ ಸಂಗತಿಯಾಗಿದೆ. ಆದ್ದರಿಂದ ಮತ್ತೆ ಜಂಟಿ ಕಮಿಷನರ್ ಕಲಬುರಗಿ ಅವರಿಗೆ ನಾನೇ ಖುದ್ದಾಗಿ ಹೋಗಿ ಪರಿಸ್ಥಿತಿ ಬಹಳ ಗಂಭೀರ ಆಗಿದೆ ಸರ್, ಇದ್ರ ಬಗ್ಗೆ ಕೂಡಲೇ ನೀವು ಕ್ರಮ ಕೈಗೊಳ್ಳದೆ ಹೋದರೆ ಮುಂದೆ ನಾವು ನಿಮ್ಮ ಕಚೇರಿ ಕೂಡ ಬೀಗ ಮುದ್ರೆ ಹಾಕ್ಬೇಕಂತೇಳಿ ಹಾಕುವ ಅನಿವಾರ್ಯತೆ ಉಂಟಾಗುತ್ತೆ. ಆದ್ದರಿಂದ ತಾವು ಕೂಡಲೇ ಏನು ಭ್ರಷ್ಟ ಅಧೀಕ್ಷಕರು ಮತ್ತು ಉಪಾಯುಕ್ತರ ಮೇಲೆ ಕೂಡಲೇ ಕ್ರಮ ತಗೋಬೇಕಂತೇಳಿ ಹೇಳಿದ್ವಿ. ಇಲ್ಲಿವರೆಗೂ ಅವರು ಕೂಡ ಯಾವುದೇ ಕ್ರಮ ಕೈಗೊಂಡಿಲ್ಲ. ನಾವು ಇವತ್ತು ಅಬಕಾರಿ ಆಯುಕ್ತರ ಕಚೇರಿಗೆ ಸುಭಾಷ್ ವೃತ್ತ ಉಪಾಯುಕ್ತರ ಕಚೇರಿಗೆ ಸುಭಾಷ್ ವೃತ್ತದಿಂದ ದಲಿತ ಸೇನೆ ಕಾರ್ಯಕರ್ತರು ಘೋಷಣೆ ಕೂಗುವ ಮೂಲಕ ಪ್ರತಿಭಟನೆ ಮಾಡುವ ಮೂಲಕ ಆಯುಕ್ತರ ಕಚೇರಿಗೆ ಬಂದರೂ ಕೂಡ ಇಲ್ಲಿಯ ಭ್ರಷ್ಟ ಅಧಿಕಾರಿಗಳು ಮತ್ತೆ ಈವರೆಗೆ ಬೆನ್ಗಾವಲಾಗಿ ನಿಂತಿರತಕ್ಕಂಥ ಜಂಟಿ ಆಯುಕ್ತರು ಇನ್ನೂವರೆಗೂ ಯಾವುದೇ ಕ್ರಮ ಕೈಗೊಳ್ಳದಿರುವುದು ಅತ್ಯಂತ ನಾಚಿಕೆಗೇಡಿ ಸಂಗತಿಯಾಗಿದೆ. ಜಿಲ್ಲೆಯಲ್ಲಿ ಅಕ್ರಮ ಮದ್ಯ ಮಾರಾಟದಿಂದ ಹಲವಾರು ದಲಿತರು, ಹಿಂದುಳಿದ ವರ್ಗ, ರೈತ ಕುಟುಂಬಗಳು ಬೀದಿಗೆ ಬರ್ತಾ ಇದ್ದೇವೆ. 40 ವರ್ಷದ ಒಳಗಡೆ ಇರುವ ಎಲ್ಲ ಮಕ್ಕಳು ಕೂಡ ಈ ಅಕ್ರಮ ಮದ್ಯ ಮಾರಾಟದಿಂದ ಇದನ್ನು ಸೇವನೆ ಮಾಡಿ ಸಾವು ಉಂಟಾಗಿರೋದ್ರಿಂದ ಇದಕ್ಕೆ ನೇರ ಹೊಣೆ ಇಲ್ಲಿನ ಅಬಕಾರಿ ಉಪಾಯುಕ್ತರೇ ಆಗ್ತಾರೆ ಅಂತೇಳಿ ನಾನು ಭಾವಿಸಿದ್ದೇನೆ. ಆದ್ರಿಂದ ಇನ್ನೂ ಹಲವಾರು ವಿಷಯಗಳಿದ್ದಾವೆ. ಜಿಲ್ಲೆಯಲ್ಲಿ ಯಾವುದು ಕಾನೂನುಬದ್ಧವಾಗಿ ಕಾರ್ಯನಿರ್ವಹಿಸ್ತಾ ಇಲ್ಲ. ಈ ಜಿಲ್ಲೆಯಲ್ಲಿ CL7ಗೆ ಸರ್ಕಾರದ ಅಬಕಾರಿ ಗೈಡ್ಲೈನ್ ಇದೆ. ಆ ಒಂದು CL7ಗೆ ಯಾವ ತರದ ಏನು ಇನ್ಸ್ಟ್ರೂಮೆಂಟ್ಗಳು ಇರಬೇಕು ಅದು ಯಾವುದನ್ನು ತಾವು ಪರಿಶೀಲಿಸದೆ ಅಬಕಾರಿ ಆಯುಕ್ತರು ಏನು ಲಂಚದ ಆಸೆಗೋಸ್ಕರ ಏನು CL7 ಜಿಲ್ಲೆಯಲ್ಲಿ CL7 CL2 ಏನು ಬಾರ್ಗಳಿದ್ದಾವೆ, ಒಂದೊಂದು ಏನು ಎಕ್ಸೈಸ್ ರೂಲ್ ಏನು ಹೇಳುತ್ತೆ ಆ ರೂಲ್ ವಿರುದ್ಧವಾಗಿ ಈ ಇಲಾಖೆ ನಿರಂತರವಾಗಿ ಜಿಲ್ಲೆಯಲ್ಲಿ ಮಾಡ್ಕೊಂಡು ಬರ್ತಾ ಇದೆ. ಆದ್ರಿಂದ ನಾವು ದಲಿತ ಸೇನೆ ಕಾರ್ಯಕರ್ತರು ಯಾವ ಮಕ್ಕಳಿಗೂ ಬಿಟ್ಟದ ಇತಿಹಾಸನೇ ಇಲ್ಲ. ಆದ್ರಿಂದ ಇವ್ರೇನು ಬರೀ ಮನವಿ ಕೊಡ್ತಾರೆ ಹೋಗ್ತಾರೆ ಅನ್ನೋದು ಏನಾದ್ರು ಇದ್ರೆ ಇವರು ಮೊದಲು ಅದನ್ನ ತಲೆಯಲ್ಲಿ ತೆಗೆದಾಕ್ಬೇಕು. ಈಗ ಉಪಾಯುಕ್ತರ ಕಚೇರಿಗೆ ಮುತ್ತಿಗೆ ಹಾಕಕ್ಕೆ ನಾವು ಪ್ರಯತ್ನ ಮಾಡಿದಾಗ ಉಪಾಯುಕ್ತರು ಯಾವುದೋ ಒಂದು ಕುಂಟು ನಾವು ಹೇಳಿ ಯಾವುದೋ ಮೀಟಿಂಗ್ ಇದೆ ಅಂತೇಳಿ ಓಡೋಗಿದ್ದಾಳೆ. ಇವು ಓಡೋದ್ರ ಅವ್ರ ಅಪ್ಪ ಸತ್ರು ನಾವು ಬಿಡಲ್ಲ. ಇದಂತೂ ಫಸ್ಟ್ ತಲೆಯಲ್ಲಿ ಇಟ್ಕೋಬೇಕು. ಉಪಾಯುಕ್ತರು ನಾವೇನು ಹೇಳಿದ್ವಿ, ಅವರಿಗೆ ಯಾರು DSP ಅವ್ರ ಮೇಲೆ ಕ್ರಮ ತಗೊಳ್ಳಿ ಅಂತ ನಾವು ಹೇಳಿದ್ವಿ. ಈ ಕ್ರಮ ತಗೊಳ್ಳದೆ ಈಗ ಈ ತರ ವಿಳಂಬ ಮಾಡ್ತಾ ಇರೋದು ಅತ್ಯಂತ ನಾಚಿಕೆಗೇಡಿ ಸಂಗತಿ. ಆದ್ರಿಂದ ನಾವು ಇವತ್ತು ದಲಿತ ಸೇನೆ ಕಾರ್ಯಕರ್ತರು ನಮ್ಮ ಡಿಮ್ಯಾಂಡ್ ಏನಿದೆ ಅಂದ್ರೆ ಈ ಜಿಲ್ಲೆಯಲ್ಲಿ ಅಕ್ರಮ ಏನು ಪ್ರತಿ ಪಾನ್ ಶಾಪ್ಗಳಲ್ಲಿ ಪ್ರತಿ ಅಂಗಡಿಗಳಲ್ಲೂ ಏನು ಮದ್ಯ ಮಾರಾಟ ಮಾಡ್ತಾ ಇದ್ರೆ ಅದನ್ನು ತಡೆಗಟ್ರಿ ಅಂತೇಳಿ ನಮ್ದೊಂದು ಡಿಮ್ಯಾಂಡ್ ಇತ್ತು. ಅದು ಬಿಟ್ಟು ನಾವು ನಿಮ್ಮನ್ನ ಆಸ್ತಿ ಯಾರು ಕೇಳಿಲ್ಲ, ನಿಮ್ಮ ಹತ್ರ ದುಡ್ಡು ಯಾರು ಕೇಳಿಲ್ಲ, ನಮ್ದೇನು ವೈಯಕ್ತಿಕ ಇದು ಇಲ್ಲ. ಇಡೀ ಸಾರ್ವಜನಿಕರ ಕೂಗಾಗಿರೋದ್ರಿಂದ ದಲಿತ ಸೇನೆ ನಿರಂತರವಾಗಿ 3-4 ತಿಂಗಳಿಂದ ಹೋರಾಟ ಮಾಡ್ತಾ ಬಂದಿದ್ದೇವೆ. ಇದಕ್ಕೆ ಕವಡೆ ಕಾಸಿನ ಕಿಮ್ಮತ್ತು ಕೊಡದೇ ಇರೋದ್ರಿಂದ ಇವತ್ತು ಆ ಕಚೇರಿಯನ್ನು ಮುತ್ತಿಗೆ ಹಾಕೋದಕ್ಕೆ ನಾವು ನಿರ್ಧರಿಸಿದಾಗ ಜಂಟಿ ಕಮಿಷನರ್ ಇವತ್ತು ಬರ್ತೀವಿ ಅಂತೇಳಿ ಮಾತು ಕೊಟ್ಟು ಕೂಡ ಇವತ್ತು ಬಂದಿಲ್ಲ. ಈಗ ನಾನು ಹೇಳ್ತಾ ಇದ್ದೀನಿ, ಇವತ್ತು ಈ ಒಂದು ವೇಳೆ ಇವತ್ತು ಇದ್ರ ಮೇಲೆ ಕ್ರಮ ಕೈಗೊಳ್ಳದೆ ಹೋದಲೆ ಇದು ನೆಕ್ಸ್ಟ್ ನಾವು ಜಂಟಿ ಕಮಿಷನರ್ ಕಚೇರಿ ಕೂಡ ಮುತ್ತಿಗೆ ಹಾಕೋದಕ್ಕೆ ನಾವು ಎಲ್ಲಾ ತರದ ನಿರ್ಧಾರವನ್ನು ಮಾಡಿದ್ದೇವೆ. ಈಗ ಅವ್ರು ಬರೋವರೆಗೆ ವೇಟ್ ಮಾಡ್ತೀವಿ. ಈಗ ನಮ್ಮ ದಲಿತ ಸೇನೆ ರಾಜ್ಯಾಧ್ಯಕ್ಷರು ಹನುಮಂತ ಯಳಸಂಗಿ ಸಾಹೇಬ್ರ ಅಂದವೇ ಬರ್ತಾ ಇದ್ದಾರೆ. ಅದರಿಂದ ನಾವು ಶಾಂತಿ ರೀತಿಯಾಗಿ ಹೋರಾಟ ಮಾಡ್ತಾ ಇದ್ವಿ. ಎಲ್ರಿಗೂ ತಮ್ಮ ಹೆಸರು ಸರ್? ಅಶೋಕ್ ಹೊಸ್ಮನಿ, ದಲಿತ ಸೇನೆ ಜಿಲ್ಲಾಧ್ಯಕ್ಷ.